ಮೈಸೂರಲ್ಲಿ ಮತ್ತೊಂದು ಧರ್ಮ ಯುದ್ಧ ಶುರು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಸದನದಲ್ಲಿ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಆಗ್ರಹಿಸಿದ್ದಾರೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತೆ ಒತ್ತಾಯ ಮಾಡಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಸದನದಲ್ಲಿ ಆಗ್ರಹಿಸಿದ್ದಾರೆ ಶಾಸಕ. ಇದಕ್ಕೆ ಪ್ರತಿಪಕ್ಷದ ಶಾಸಕರು ಟಿಪ್ಪುವನ ಹೆಸರಿಡುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಏರ್ಪೋರ್ಟ್ ಟಿಪ್ಪು ಹೆಸರಿಡಬೇಕು ಅಂತ ಪ್ರಸಾದ್ ಅಬ್ಬಯ್ಯ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಸದನದಲ್ಲಿ. ನಿನ್ನೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ BJPಯವರು ಅದನ್ನು ಭಾಳ ಸ್ಟ್ರಾಂಗಾಗಿ ಅಪೋಸ್ ಮಾಡಿದರು. ಅದು ನಾವು ಗೊತ್ತೇ ಇತ್ತು ನಮಗೆ. ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವುದೇ ಒಬ್ಬರು ರಾಷ್ಟ್ರ ಪ್ರೇಮಿಗಳಿದ್ದರೂ ಕೂಡ ಅವರ ಅಗೇನೆಸ್ಟ್ ಅವರು ಈ ರೀತಿ ಅದನ್ನು ಮುಂಚೆಯಿಂದಲೂ ಕೂಡ ಅವರ ಅಗೇನೆಸ್ಟು ಎಲ್ಲ ರೀತಿ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಬಹುಶಃ ಒಬ್ಬ ಟಿಪ್ಪು ಅನ್ನುವಂಥವ್ರು ಒಬ್ಬ ರಾಷ್ಟ್ರಪ್ರೇಮಿ, ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಮೈಸೂರು ಆಂಗ್ಲೋ 3 ಯುದ್ಧಗಳನ್ನು ಮಾಡಿದಂಥದ್ದು, ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ. ಆದರೆ BJPಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ. ಯಾರು ಬ್ರಿಟಿಷರಿಗೆ ಸರೆಂಡರ್ ಆಗಿದ್ದರು, ಯಾರು ಬ್ರಿಟಿಷರಿಂದ ಪೆನ್ಷನ್ ಪಡಿತಿದ್ರು ಅಂಥವ್ರನ್ನ ರಾಷ್ಟ್ರ ಪ್ರೇಮಿಗಳಂತ ಬಿಂಬಿಸುವಂಥ ಕೆಲಸ ಇವು ಹಿಂದಿನಿಂದ ಈ BJPಯವರು ಮಾಡಿದ್ದಾರೆ. ಅವ್ರಿಗೆ ಬೇರೆ ಅಜೆಂಡಾ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಟ್ಟರೆ ಹೋರಾಟವನ್ನ ಮಾಡ್ತೀವಿ. ಇದು ಬೆಳಗಾವಿಯಲ್ಲಿ ಬಿಜೆಪಿಯ MLC ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಡಳಿತ ಪಕ್ಷಕ್ಕೆ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಟ್ಟರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿಯ MLC ರವಿಕುಮಾರ್. ಟಿಪ್ಪು ಸುಲ್ತಾನ್ ಕರ್ನಾಟಕ ಹಾಳು ಮಾಡಿದವರು, ದೇವಾಲಯಗಳನ್ನು ಧ್ವಂಸ ಮಾಡಿ ದೋಚಿದವರು, ಧರ್ಮ ವಿರೋಧಿ ಮತಾಂಧರ ಹೆಸರಿಡಲು ನಾವು ಬಿಡೋದಿಲ್ಲ, ಹೋರಾಟವನ್ನ ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿಯ MLC. ರಾಜ್ಯದಲ್ಲಿ ಈಗ 4 ವಿಮಾನ ನಿಲ್ದಾಣಗಳಿಗೆ ಹೆಸರನ್ನ ಇಟ್ಟಿದ್ದಾರೆ. ಶಿವಮೊಗ್ಗಕ್ಕೆ ಕುವೆಂಪು ಹೆಸರಿಟ್ಟಿದ್ದಾರೆ, ಬಿಜಾಪುರಕ್ಕೆ ಬಸವಣ್ಣವರ ಹೆಸರಿಟ್ಟಿದ್ದಾರೆ, ಆಮೇಲೆ ಬೆಳಗಾಂಗೆ ರಾಣಿ ಚೆನ್ನಮ್ಮನ ಹೆಸರಿಟ್ಟಿದ್ದಾರೆ, ಆಮೇಲೆ ಹುಬ್ಬಳ್ಳಿಗೆ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದಾರೆ. ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದರೆ ನಾವು ಹೋರಾಟವನ್ನು ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥವ್ರು, ದೇವಾಲಯಗಳನ್ನು ದೋಚಿರ್ತಕ್ಕಂಥವ್ರು, ಮತಾಂತರ ಮಾಡಿರ್ತಕ್ಕಂಥವ್ರು, ಅಂತ ಧರ್ಮ ವಿರೋಧಿ ಮತಾಂಧ ವ್ಯಕ್ತಿಯ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ. 4ನೇ ಕೃಷ್ಣರಾಜ ಒಡೆಯರ್ ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಟಿರ್ತಕ್ಕಂಥವ್ರು, ಯೂನಿವರ್ಸಿಟಿಯನ್ನು ಕಟ್ಟಿರ್ತಕ್ಕಂಥವ್ರು, ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥವ್ರು, ಆಮೇಲೆ ಬೆಂಗಳೂರಿನ ಕಟ್ಟೋದ್ರಲ್ಲೂ ಕೂಡ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ. ತಮ್ಮ ಮನೆಗೆ ದುಡ್ಡಿಲ್ಲ ಅಂತ ಹೇಳಿ ತಮ್ಮಲ್ಲಿದ್ದಂಥ ಒಡವೆಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡಿ ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥ 4ನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನ ಇಡಲಿ, ಸರ್ ಎಂ ವಿಶ್ವೇಶ್ವರಯ್ಯವರ ಹೆಸರಿರಲಿ. ಈ ಹೆಸರುಗಳನ್ನು ಬಿಟ್ಟು ಬೇರೆ ಹೆಸರಿಡೋದನ್ನ ನಾವು ವಿರೋಧ ಮಾಡ್ತೇವೆ. ರಾಜ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.